ಸಂದರ್ಭದ ಇವತ್ತು ಅದನ್ನು 80 ವರ್ಷ ಸ್ವಾತಂತ್ರ್ಯ ಸಿಕ್ಕಿ ಅಪ್ಪುರ್ಗಳಿ 80 ವರ್ಷ ಹುಟ್ಟಾಟ. ಈ ಎರಡೂ ಕೂಡಿ ಬಂದಂಥ ಸಮಯದಲ್ಲಿ ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನಿನ್ನ ರಾತ್ರಿ ಹಚ್ಚಿದ ಮಕ್ಕಳ ಸೌಕರ್ಯ ಫೋನ್ ಹಣ ಬರಬೇಕು ನೀವು ಸಾಯಂಕಾಲ ಅಂತೇಳಿ. ಆ್ಯಕ್ಚುಲಿ ಇವತ್ತು ಶಾಬಾದ್ನಲ್ಲಿ ಔಟರ್ ರಿಂಗ್ ರೋಡ್ ಮಾಡಿಸಿದ ಹೈಮಾಕ್ಸ್ ಲೈಟ್ ಹಾಕ್ಸಿದ ಉದ್ಘಾಟನೆ ಐತಿ. ಇವತ್ತು ಟೈಮ್ ಸರಿ ಹೋಗಲ್ಲ ಅಂತ ಅದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಈ ಕಡೆ ಬಂದಿದ್ದೀನಿ. ಎಲ್ಲ ರೆಡಿ ಮಾಡಿ ಲೈಟ್ ಹಾಕಿ ಕುಂತವ್ರು. ಆಯ್ತು ನೀವೇ ಉದ್ಘಾಟನೆ ಮಾಡ್ರಿ ಅಂತ ಹೇಳಿದವ್ರಿಗೆ. ಇಲ್ಲ ಸರ್ ನೀವು ಬಂದಮೇಲೆ ಮಾಡ್ತೀವಿ ಅಂತ ಲೈಟ್ ಹಾಕಿ ಮತ್ತೆ ಬಂದ್ ಮಾಡಿ ಕೂತಿದ್ದಾರೆ. ಅದ್ರಾಗ ಇದು ಕಾರ್ಯಕ್ರಮ ಮುಗಿಸಿ ಅಲ್ಲಿಗೆ ಹೋಗಬೇಕಾಗಿದೆ. ಈಗೆಲ್ಲ ಶ್ರಾವಣ ಮಾಸದಲ್ಲಿ ಎಲ್ಲರೂ ಅನೇಕ ಒಂದು ರೀತಿಯಲ್ಲೆಲ್ಲ ದೇವಸ್ಥಾನಗಳಲ್ಲಿ ಗುಡಿಗಳಲ್ಲಿ ಭಜನಾ ಮುಖಾಂತರ ಈ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ಶ್ರಾವಣ ಮಾಸ 1 ತಿಂಗಳವರೆಗೂ ಪೂಜೆ ಪುನಸ್ಕಾರ ನೆರವೇರಿಸಿ ಅನೇಕ ಜನರು ಉಪವಾಸ 1 ತಿಂಗಳವರೆಗೂ ಕೂಡ ಉಪವಾಸ ಮಾಡ್ತಕ್ಕಂಥವ್ರು ಕೂಡ ಈ 1 ವರ್ಷದಲ್ಲಿ 12 ತಿಂಗಳಲ್ಲಿ 1 ತಿಂಗಳು ಸಿಗ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ನಮ್ಮ ತಾಯಂದರು ಪೂಜೆ ಪುನಸ್ಕಾರದಲ್ಲಿ 5 ಗಂಟೆ 4 ಗಂಟೆ ಪೂಜೆ ಮಾಡೋಕ್ಕೆ ಟೈಮ್ ಹಿಡಿತಿರ್ತದ, ಗುಡಿಗಳಿಗೂ ಟೈಮ್ ಹಿಡಿತಿರ್ತದ. ಇಷ್ಟೆಲ್ಲ ಮಾಡೋದು ನಾವೆಲ್ಲರೂ ಒಳ್ಳೆಯದಾಗಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂಥೇಳಿ ದೇವರ ಬಳಿ ನಾವೆಲ್ಲರೂ ಕೂಡ ಬೇಡ್ಕೊತಿದ್ವಿ. ಅದರಲ್ಲಿ ಇವತ್ತು ವಿಶೇಷವಾಗಿ ಅಪ್ಪರು ಒಂದು 80ನೇ ವರ್ಷ ಹುಟ್ಟುಹಬ್ಬ. ಅವ್ರು 80 ವರ್ಷ ಆದ್ರೂ ಅವ್ರವರೇ ನಡ್ಕೊತ ಬಂದರು, ಅವ್ರವರೇ ಕುಂತರು. ಇನ್ನೂ ಕೂಡ ತಿರುಗಾಡ್ತಾರೆ. ನಮ್ಮ 45-46 ಏಜಿಗೆ ನಮ್ಮ 300-350 ಶುಗರ್ ಅದ. ಪರಿಸ್ಥಿತಿ ಹಿಂಗದ. ಆದರೆ ಹಿಂದಿನ ಜನಗಳು ದುಡಿಮೆ ಹೇಳಿದವರೆಲ್ಲ ಅವರೇ ತಿರುಗಾಡಿದ್ದು ಎಲ್ಲ ಮಾಡ್ಯಾರ ಅಂತ ಹೇಳಿ ಅವಾಗಿನ ಜನಗಳಿಗೆ ಏನಾರ ಮಾಡಿದ್ರೆ ಜೀವನ ಸಮಾಧಾನ ಇರ್ತಿತ್ತು. ಈಗಿಂದೆಲ್ಲ ನಮ್ಮ ಜನ್ರೇಷನ್ ನೋಡಿದ್ರೆ ನಾವು ಮನೆ ಹೊರಗೆ ಬಂದರೆ ಗಾಡಿ ಒಳಗೆ, ಮನೆ ಹೊರಗೆ ಬಂದರೆ AC ಹಚ್ಕೊಂಡು ಕುಂದ್ರೋದು, ತಿರುಗಾಡೋದಕ್ಕೆ ಭಾಳ ಕಡಿಮೆ ಆಗ್ಯದ. ಹೀಗಾಗಿ ಈಗಿನ ಜನ್ರೇಷನ್ ನೀವು ನೋಡ್ಕೊರಿ ಹೆಂಗದ, ಹಿಂದಿನ ಜನ್ರೇಷನ್ ಹಿಂದಿರೋದು ಹೆಂಗದ ನೀವು ನೋಡ್ರಿ. ಅವ್ರಿಗೆ ಅದ್ರೆ ನಾವು ಏನೂ ಅಲ್ಲ. ಆದರೆ ಮೈನತಿ ಹಂಗಿತ್ತು, ದುಡಿತಿರು, ಕೆಲಸಗಳು ಹಂಗೆ ಮಾಡ್ತಿರು. ಅವಾಗ ಭಾಳಷ್ಟು ಡಿಫ್ರೆನ್ಸ್ ಅದನ್ನು ನಾವು ಹೇಳ್ಬೇಕಾಗ್ಯದ. ಅದು ವಾಪಸ್ ನಾವು ತರಬೇಕಾದ್ರೆ ಆಗ್ತದಿಲ್ಲೋ ಗೊತ್ತಿಲ್ಲ. ಆದರೆ ಈಗಿನ ಮಕ್ಕಳಿಗೆ ನಾವು ಹುಟ್ಟಿದ ಮಕ್ಕಳಿಗೂ ಅದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಹೀಗಾಗಿ ವಾಪಸ್ ಬರ್ಲಿಕ್ಕೆ ಆಗಲ್ಲ ಅಂತ ಅನಿಸ್ತದೆ ನಾವು. ಅವಾಗೆಲ್ಲ ದುಡಿಮೆ ಆ ರೀತಿ ಇತ್ತು, ದುಡಿತಿರು ಜನ, ತಿರುಗಾಡ್ತಿರು, ಮೈನತಿ ಇತ್ತು. ಈಗೆಲ್ಲ 4 ಕಿಲೋಮೀಟರ್ 3 ಕಿಲೋಮೀಟರ್ ಎಲ್ಲಿ ಹೋಗ್ಬೇಕು ನಡ್ಕೋತ ಹೋಗ್ತಿರು. ಆದರೆ ಈಗ ಎಲ್ಲಿ ಒಂದು ಅರ್ಧ ಕಿಲೋಮೀಟರ್ ಯಾರೂ ನಡೆಯಲ್ಲ. ನಾವು ಎಲ್ಲರ ಮನೆ ಗಾಡಿ ತೊಗೊಂಡು ತಿರುಗಾಡ್ತೀವಿ. ನಮ್ಮ ಶರೀರ ನಾವು ಕೆಲಸನೇ ಮಾಡ್ತಾ ಇಲ್ಲ. ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಾವು ದುಡಿಮೆನೇ ಕಡಿಮೆ ಆಗಿದೆ. ಹೀಗಾಗಿ ನಮ್ದೆಲ್ಲ ಆಯುಷ್ಯ ಅವಾಗಿನ ಹಿಂದಿನ ಜನರದ್ದು 95 ವರ್ಷ, 100 ವರ್ಷ, 98 ವರ್ಷ ಅಂತೀರಿ. ಈಗಿನ ಜನ್ರೇಷನ್ ಏನು ಏಜ್ ಆಗೈತ್ರಿ? 50 ಆಗೈತ್ರಿ, 45 ಆಗಿತ್ತು, 55 ಆಗಿತ್ತು ಅಂತ ಕೇಳ್ತಾ ಇತ್ತು. ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಅವಾಗಿನ ಜನರದ್ದು ಆ ರೀತಿ ಇತ್ತು. ಅವಾಗಿನ ಈಗಿನಕ ಭಾಳ ಡಿಫ್ರೆನ್ಸ್. ಯಾಕಂದ್ರೆ ಮುತ್ತೇರಿ ನೋಡಿ ಹೇಳ್ಬೇಕಾದಂತ ಹೇಳ್ತಾ ಇದ್ದೀನಿ, ಬಾಕಿದೇನಿಲ್ಲ. ಈ ರೀತಿ ಇರೋದ್ರಿಂದ ನಾವು ಕೂಡ ನಮ್ಮ ಕೈಲಾದಷ್ಟು ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ನಾವು ಎಲ್ಲರೂ ಕೂಡ ಭಾಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇನ್ನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ನಮ್ಮದು ತಮ್ಮ ನಡಿಬೇಕಾಗಿದೆ. ಇವತ್ತು ನಂದು ಒಂದು ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡು ಅಪ್ಪವ್ರದ್ದು 80ನೇ ವರ್ಷದಲ್ಲಿ ಹುಟ್ಟುಹಬ್ಬ, ಅಣ್ಣವ್ರದ್ದು ಹುಟ್ಟುಹಬ್ಬ, ದೇವಸ್ಥಾನವ್ರದ್ದು ಹುಟ್ಟುಹಬ್ಬ. ತಮ್ಮೆಲ್ಲರಿಗೂ ಕೂಡ ನಿಮಗೊಂದು ಅವಕಾಶ ಸಿಕ್ಕದೆ ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಇಲ್ಲಿ ಬಂದು ತಮ್ಮೆಲ್ಲರಿಗೂ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹಿಂಗೆ ಇರಲಿ. ಅದರಲ್ಲಿ ಹೆಚ್ಚಿನ ಜನ ಇಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಕ್ಕಂಥದ್ದು. ಇವತ್ತು ನಾನು ಇಲ್ಲಾದರೂ ಕೂಡ ಬಸವರಾಜ್ ಮತ್ತೆ ಇವಳು ನಡೀತಾರೆ ಯಾವ್ದನ್ನ ಆಶೀರ್ವಾದ ಅಂತ ನಿಮ್ಗೆಲ್ಲರದ್ದು ಆಶೀರ್ವಾದ ನಮ್ಮ ಮೊದಲನೇ. ಯಾಕಂತಂದರೆ ಇವತ್ತು ನಾವು ನಮ್ಮ 3 ಮತ್ತಿಮೂಡು ಅಂತ ಅನ್ನೋದು ಜನಗಳಿಗೆ ಗೊತ್ತಿರಲಿಲ್ಲ. ಮತ್ತಿಮೂಡು ಎಲ್ಲರೂ ಕೂಡ ನಡೀತಾರೆ. ಬಸವರಾಜ್ ಅಂತಕ್ಕಂಥದ್ದು ಜನ ಇಲ್ಲೇ ಇದ್ದಿರ್ಬೇಕು, ಸ್ವಲ್ಪ ಮಧ್ಯದಾಗ ಇದ್ದಿರ್ಬೋದು. ಈಗ ಅಷ್ಟು ದಿಲ್ಲಿ ತನಕ ಬಸವರಾಜ್ ಮತ್ತಿಮೂಡು ಯಾರಂತ ಗೊತ್ತಿರ್ತಾರೆ. ಅದಕ್ಕೆಲ್ಲರೂ ಕಾರಣ ಗೊತ್ತರು ತಮ್ಮೆಲ್ಲರೂ ಅಂತ ನಾವು ಹೇಳಬೇಕಾಗಿದೆ. ನಾನು ಎಷ್ಟೇ ತತ್ಪರವಾಗಿದ್ದರು, ಎಷ್ಟೇ ಕೆಲಸ ಮಾಡಿದ್ರು ಕೂಡ ತಮ್ಮ ಮತ್ತು ನಾವು ಸಾಯವರ್ತೆ ಮುಟ್ಟಿಸೋಕ್ಕಾಗೋದಿಲ್ಲ. ಅಷ್ಟು ನನ್ನ ಮೇಲೆ ಇದೆ ಅಂತಕ್ಕಂಥ ಕೂಡ ಹೇಳಬೇಕಾಗಿದೆ. ಒಂದು ಸರ್ತಿ ಅಲ್ಲ, ತಾವು 2 ಸರ್ತಿ ನಾನು ಶಾಸಕರು ಮಾಡಿಕೊಟ್ಟಿದ್ದೀರಿ. ನನ್ನ ಕೈಲಾದಷ್ಟು ಕೂಡ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಮಂಡ್ಯ ಸರ್ಕಾರ ಹೇಳೋದನ್ನ ಏನೋ ಕೊಟ್ಟಿನಂತೆ, ನನಗೆ ಗೊತ್ತಿಲ್ಲ ಎಷ್ಟು ಕೊಟ್ಟಿನ ಬಿಟ್ಟಿಲ್ಲ ಅಂತೇಳಿ. ಮುಂದಿನ ದಿನದಲ್ಲಿ ಏನೇ ಇದ್ದರೂ ಕೂಡ ನನ್ನ ಕೈಲಾದಷ್ಟು ಕೂಡ ಇನ್ನೂ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥದ್ದು ಕೂಡ ಈಗ ನಾನು ಜವಾಬ್ದಾರಿ ಕೊಡ್ತೀವಿ. ಶಾಸಕರಿಗೆ ಇಷ್ಟ ಅದನ್ನು ಕೈಲಿ ಮಾಡಿಕೊಡುವಂತ ಏನು ಜವಾಬ್ದಾರಿ ಕೊಡ್ತೀರಿ, ಖಂಡಿತ ನಿಮ್ಮ ಜೊತೆಯಾಗಿದ್ದು ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ಇನ್ನೊಂದ್ಸತಿ ತಮ್ಮೆಲ್ಲರಿಗೂ ಹೇಳಿ, ಅದರಾಗಿ ಇವತ್ತು ಈ ಶಿವಾಜಿನಗರ ಬರ್ತಿರ್ಬೇಕು, ಇದು ಉತ್ತರ ಕ್ಷೇತ್ರ ಬರ್ತಿರ್ಬೇಕು, ನನಗೇನು ಯಾವುದೂ ಸಂಬಂಧ ಇಲ್ಲ. ನಾನು ಇವತ್ತಿಗೆ ಬಂತಕ್ಕಂಥದ್ದು ನನ್ನ ಶಾಸಕರನ್ನಕ್ಕಿಂತಲೂ ತಮ್ಮ ಕುಟುಂಬ ಒಬ್ಬ ಸದಸ್ಯನಾಗಿ, ತಮ್ಮ ಅಣ್ಣ ತಮ್ಮಂದಾಗಿ ನಾನು ಈ ಕಾರ್ಯಕ್ರಮ ಬಂದಿದ್ದೀನಿ.
ಯಾಕಂದ್ರೆ ನಾವು ಈಗ ಬರ್ತೇವೆ ಸಂದೀಪ್ ಪಾಟೀಲ್ ಇಬ್ಬರು ಬರ್ತಾರೆ ಬೇರೆ ಕಡೆಗೆ ಹೋಗ್ತಾರೆ ಒಂದು ಕಾರ್ಯಕ್ರಮದಾಗ ಇದ್ದು ಜಸ್ಟ್ ನಡ್ರಿ ಹೋಗಂಗೊಡ್ರಿ ಅಲ್ಲಿಗೆ ಅಂತಂದು ಅವರೆಲ್ಲೋ ಬೇರೆ ಕಡೆಗೆ ಹೋಗಿ ನಿಮ್ಮ ಏರಿಯಾದಾಗ ಹೊಂಟಿ ನಡ್ರಿ ಅಂತ ಹೇಳಿದೆ ನಾನು. ಪಾಪ ಅವರೆಲ್ಲೋ ಬೇರೆ ಕಡೆಗೆ ಹೋಗೋದ ನೀವು ಹೋಗ್ಬರ್ರಿ ಶಾಸಕರು ಅಂತ ಹೇಳಿದ್ರು ಅವ್ರಿಗೆ. ಯಾಕಂತಂದ್ರೆ ಅವ್ರ ಏರಿಯಾದಾಗ ಬಂದರೂ ಒಂದು ಇಂಟಿಮೇಷನ್ ಮಾಡ್ಬೇಕು ನಾವು. ಯಾಕಂದ್ರೆ ಅವರು ಖಾಲಿದ್ರು ಬಂದಿರ್ತಾರೆ ನಮ್ಮ ಜೊತೆ ಅಂತೇಳಿ ಇಂಟಿಮೇಷನ್ ಮಾಡೋ ಕರ್ತವ್ಯ ಇರ್ತದೆ ಮಾಡಿದೆ. ಬಟ್ ಅವ್ರು ಎಲ್ಲಿಗೂ ಹೋಗೋದು ಅಂತೇಳಿ ಹೋಗಿದ್ರೆ ಅವ್ರ ಬೆಟ್ಟಿಗೆ ಇಲ್ಲಿಗೆ ಬಂದಿದ್ದೀನಿ. ತಮ್ಮೆಲ್ಲರೂ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಕೂಡ ಇನ್ನೊಂದ್ಸತಿ ತಮ್ಮೆಲ್ಲರಿಗೆ ಹೇಳಿ ಇನ್ನೊಂದ್ಸತಿ ಪರಮ ಪೂಜೆಗಳಿಗೆ 80 ವರ್ಷ ಹುಟ್ಟುಹಬ್ಬ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಪೂಜೆ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಇನ್ನೂ ದೇವರವ್ರಿಗೆ ಇವತ್ತು 80 ವರ್ಷ ಅಂತ ಹೇಳ್ತಾ ಇದ್ದೀವಿ. ಪೂರ 100 ವರ್ಷ ಮುಗಿಸಿ ಮುತ್ತೂರಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಮತ್ತು ಆ ದೇವರವ್ರಿಗೆ ಕೊಡಲಿ ಅಂತಕ್ಕಂಥದ್ದು ಕೂಡ ನಾವು ಪರವಾಗಿಲ್ಲ ಹೇಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕರೆಸಿ ನನ್ನ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರು ಮುಂಬಾಸಿನ ಸಹೋದರ ಸಹೋದರಿಗಳು ಹೊಂದಿಸಿ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ.